ನಾನು ನಿಮ್ಸ ಎಸ್. ಈಗ ನಾವೇನ್ ಮಾಡ್ತಿದೀವಪ್ಪ ಅಂತಂದ್ರೆ ನವೋದಯ ಮೆಂಟಲಿಟಿಯಲ್ಲಿ 3ನೇ ಚಾಪ್ಟರ್ ನಾವು ಮಾಡ್ತಾ ಇದೀವಿ. ಈಗ ಆಲ್ರೆಡಿ ನಮ್ಗೆ ಮೊದಲನೇ ಚಾಪ್ಟರ್ ಆದ್ಮೇಲೆ ನಾವು 2ನೇ ಚಾಪ್ಟರ್ ಸಿಂಗ್ಯುಲಾರಿಟಿ, 3ನೇ ಚಾಪ್ಟರ್ ಇನ್ಕಂಪ್ಲೀಟ್. ಈಗ ನಾವೇನ್ ಮಾಡ್ತಿದೀವಪ್ಪ ಅಂತಂದ್ರೆ 3ನೇ ಚಾಪ್ಟರ್ ಇನ್ಕಂಪ್ಲೀಟ್ ಫಿಗರ್ ಯಾವ ರೀತಿ ಇದೆ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀವಿ. ಅದಕ್ಕೆ ನಾವು ಮೊದಲು ಏನ್ ಇನ್ಕಂಪ್ಲೀಟ್ ಫಿಗರ್ ಅಂತ ನೋಡೋಣ. ಸಿಂಪಲ್ ಏನಪ್ಪ ಇನ್ಕಂಪ್ಲೀಟ್ ಅಂತ ಇದೆ. ಕಂಪ್ಲೀಟ್ ಆದ್ರೆ ಪೂರ್ಣವಾಗಿರುವಂತ ಚಿತ್ರ, ಇನ್ಕಂಪ್ಲೀಟ್ ಆದ್ರೆ ಏನು ಪೂರ್ಣವಾಗದೇ ಇರುವಂತ ಚಿತ್ರ. ಅಲ್ಲಿ ಪಿಕ್ಚರ್ ಪೂರ್ಣ ಆಗಿಲ್ಲ. ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಪೂರ್ಣ. ಈಗ ನಾವು ನೋಡೋಣ ಪ್ಯಾಟರ್ನ್ ಕಂಪ್ಲೀಟ್ ಅಂದ್ರೆ ಇನ್ಕಂಪ್ಲೀಟ್ ಫಿಗರ್. ಮೊದಲನೇ ಕ್ವಶನ್ ನೋಡೋಣ. ಈಗ ಫಸ್ಟ್ ಕ್ವಶನ್, ಮೊದಲನೇ ಕ್ವಶನ್ ನೋಡ್ಬೇಕು. ಓಕೆನಾ? ಎಸ್. ಇಲ್ಲೇನಾಗಿದೆಯಪ್ಪ ಅಂತಂದ್ರೆ ನಾವು ಪುನರ್ ನೋಡ್ಕೊಂಡು ಮೊದಲನೇ ಕ್ವಶನ್ ಬಿಡಿಸೋಣ. ಓಕೆನಾ? ಎಸ್. ನೋಡಿ ಈಗ ನೋಡ್ಕೊಳ್ಳಿ. ಇಲ್ಲೇನಾಗಿದೆಯಪ್ಪ ಅಂತಂದ್ರೆ ಸೊ ಇಲ್ಲಿ ರೆಕ್ಟಾಂಗಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಹೌದಲ್ವಾ? ಇಲ್ಲೊಂದು ಗೆರೆ ಇದೆ. ಓಕೆನಾ? ಟ್ರಯಾಂಗಲ್ ಏನಾಗಿದೆ ಒಳಗಡೆ ಬಂದಿದೆ. ಫಸ್ಟ್ ಏನ್ ಮಾಡಿದ್ರೆ ಒಂದು ಬಾಕ್ಸ್ ಅಂತ ತಿಳ್ಕೊಳ್ಳಿ. ಒಂದು ಬಾಕ್ಸ್ ಇದೆಯಾ? ಇದೇನಪ್ಪ ಅಂತಂದ್ರೆ 2004ರಲ್ಲಿ ಕೊಟ್ಟಿರುವಂತ ಕ್ವಶನ್ ಇದು. ಓಕೆನಾ? 2004ರಲ್ಲಿ. ಓಕೆನಾ? ಇದೇನಾಗಿದೆಯಪ್ಪ ಅಂತಂದ್ರೆ ಈ ರೀತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ರೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಲ್ಲೇ ಬಂದು ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಸ್ಮಾಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಹೌದಲ್ವಾ? ಇಲ್ಲಿ ಬಿಗ್ ಇತ್ತು, ಇಲ್ಲಿ ಸ್ಮಾಲ್ ಇದೆ. ನೆಕ್ಸ್ಟ್ ಅಗೇನ್ ರಿಪೀಟ್ ಇಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ರೆಕ್ಟಾಂಗಲ್ ಕೊಟ್ಟಿದ್ರೆ ಸೊ ಗೆರೆ ಹಿಡಿದು ಸ್ಮಾಲ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ನೋಡ್ಕೊಳ್ಳಿ, ಇದಕ್ಕೂ ಇದಕ್ಕೆ ಏನಾಗಿದೆಯಪ್ಪ ಅಂತಂದ್ರೆ ಡೆಡ್ ಆಪೋಸಿಟ್ ಆಗಿದೆ. ಹೌದಲ್ವಾ? ನೋಡಿ, ಈ ಕಡೆ ಹೊರಗಡೆ ಟ್ರಯಾಂಗಲ್ ಇದೆ, ರೆಕ್ಟಾಂಗಲ್ ಇದೆ. ಇದು ಹೊರಗಡೆ ರೆಕ್ಟಾಂಗಲ್ ಇದೆ. ಮಸ್ಟ್ ಒಳಗಡೆ ಏನಿದೆ ಟ್ರಯಾಂಗಲ್ ಇದೆ. ವೆರಿ ಗುಡ್. ಇಲ್ಲಿ ಒಳಗಡೆ ಕೂಡ ಟ್ರಯಾಂಗಲ್. ಬಟ್ ಇವೆರಡು ಏನಾಗಿದೆಯಪ್ಪ ಅಂದ್ರೆ ಒಂದಕ್ಕೊಂದು ಹೌದಲ್ವಾ? ಇದು ಹೆಂಗಿದೆಯೋ ಇದು ಹಂಗೆ ಇರ್ಬೇಕು. ಹಾಗಾದ್ರೆ ಇಲ್ಲೇನಿದೆ ನೆಕ್ಸ್ಟ್ ಒಳಗಡೆ ಬಂದು ಏನ್ ಮಾಡಿದನಪ್ಪ ಅಂತಂದ್ರೆ ಟ್ರಯಾಂಗಲ್ ಇದೆ. ಹಾಗಾದ್ರೆ ಫಸ್ಟ್ ನಾವೇನ್ ಮಾಡ್ಬೇಕು? ಹೊರಗಡೆ ಏನಿರ್ಬೇಕು? ರೆಕ್ಟಾಂಗಲ್. ವೆರಿ ಗುಡ್. ರೆಕ್ಟಾಂಗಲ್ ಹಾಕಿದೀವ. ಮತ್ತೆ ಹಿಂಗೆ ಗೆರೆ ಬರ್ಬೇಕು. ಈಗ ಒಳಗಡೆ ಏನಿರ್ಬೇಕು? ಟ್ಯಾಲೆಂಟ್ ಚೆಕ್ ಮಾಡ್ತಾ ಇದ್ದೀನಿ. ನೀನ್ ಇಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ? ನಿಮ್ ಟ್ಯಾಲೆಂಟ್ ಚೆಕ್ ಮಾಡ್ತಾ ಇದ್ದೀನಿ. ವೆರಿ ಗುಡ್. ನೀವ್ ಇಲ್ಲೇ ಇದ್ದೀರಾ, ನನ್ಗೆ ಗೊತ್ತಾಯ್ತು. ಅರ್ಥ ಆಯ್ತಾ? ಹಂಗೆ ಅವಾಗ ನಾನು ನಿಮ್ಮ ಟ್ಯಾಲೆಂಟ್ ನ ಚೆಕ್ ಮಾಡಕ್ ನೋಡ್ತಾ ಇರ್ತೇನೆ. ಅರ್ಥ ಆಯ್ತಾ? ನೀವು ನೋಡ್ಕೊಂತಾನೆ ಇರ್ಬೇಕು. ನೀವು ಇಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಟೇಸ್ಟ್ ಮಾಡ್ತಾ ಇರೋದು. ಈ ತರ ಇರ್ಬೇಕು ನಮ್ ಪಿಕ್ಚರ್. ಇದೇ ತರ ಪಿಕ್ಚರ್ ಇಲ್ಲಿದ್ಯಾ? ಒಳಗಡೆ ರೆಕ್ಟಾಂಗಲ್, ನೆಕ್ಸ್ಟ್ ಒಂದು ಲೈನ್, ನೆಕ್ಸ್ಟ್ ಒಳಗಡೆ ಮುಖ ಮಾಡಿ ಏನ್ ಮಾಡ್ತಾರೆ? ಟ್ರಯಾಂಗಲ್. ಮಧ್ಯದಲ್ಲಿ ಒಂದು ಇದೇ ತರ ಸೇಮ್ ಇದೆ ಅಂತ ಹೇಳ್ತಿದ್ರ. ಓಕೆ, ಅದನ್ನ ಅಲ್ಲೇ ಬಿಡೋಣ. ನೆಕ್ಸ್ಟ್ ನೋಡೋಣ ಯಾವ್ದಾದ್ರು ಆಗುತ್ತೆ. ನೆಕ್ಸ್ಟ್ ಎಸ್, ಆಪ್ಷನ್ ಬಿ ಆಗುತ್ತಾ? ಆಗಲ್ಲ. ನೋಡಿ ಏನಾಗಿತ್ತು ಅಂದ್ರೆ ಈ ಟ್ರಯಾಂಗಲ್ ಏನಾಗ್ಬೇಕಾಗಿತ್ತಪ್ಪ ಅಂದ್ರೆ ನಮ್ಗೆ ಮೇಲೆ ಬರಬೇಕಾಗಿತ್ತು. ಇಲ್ಲಿರುವಂತ ರೆಕ್ಟಾಂಗಲ್ ಏನಾಗ್ಬೇಕು? ಚೌಕ ಏನಾಗ್ಬೇಕಂದ್ರೆ ಕೆಳಗಡೆ ಬರ್ಬೇಕಾಗಿತ್ತು. ಓಕೆನಾ? ಈ ಸ್ಕ್ವೇರ್ ನಮ್ ಕೆಳಗಡೆ ಬರ್ಬೇಕಾಗಿತ್ತು. ಹಂಗಾಗಿ ನಮ್ಗೆ ಏನಾಗುತ್ತೆ ಅಂದ್ರೆ ಆಪ್ಷನ್ ಬಿ ರಾಂಗ್. ಇಲ್ಲಿರುವಂತ ಸ್ಕ್ವೇರ್ ಕೆಳಗಡೆ ಬರಬೇಕಾಗಿತ್ತು. ಇಲ್ಲಿರುವಂತ ರೆಕ್ಟಾಂಗಲ್ ನಮ್ಗೆ ಏನಾಗಿತ್ತು? ಮೇಲ್ಗಡೆ ಹೋಗ್ಬೇಕಾಗಿತ್ತು. ಹಂಗಾಗಿ ಆಪ್ಷನ್ ಬಿ ಇಸ್ ದ. ಓಕೆನಾ? ಸ್ಕ್ವೇರ್ ಮತ್ತೆ ರೆಕ್ಟಾಂಗಲ್ ಉಲ್ಟಾ ಇದೆ. ಓಕೆ, ನೋಡ್ಕೊಳ್ಳಿ. ಆಪ್ಷನ್ ಸಿ ನೋಡ್ಕೊಳ್ಳಿ. ಆಪ್ಷನ್ ಸಿ ಆಗುತ್ತಾ? ಯಾಕೆ ರಾಂಗಪ್ಪ ಅಂತಂದ್ರೆ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಮಧ್ಯದಲ್ಲಿರುವಂತ ಗೆರೆ ಏನಾಗ್ಬೇಕಪ್ಪ ಅಂದ್ರೆ ಸೊ ಮೇಲಿಂದ ಕೆಳಗಡೆ ಬಂದಿದೆ. ನಮ್ಗೆ ರೈಟ್ ಇಂದ ಏನ್ ಮಾಡ್ಬೇಕಾ? ಲೆಫ್ಟ್ ಬರ್ಬೇಕು. ಓಕೆನಾ? ಸೊ ಹಂಗಾಗಿ ಇದು ಕೂಡ ಇಷ್ಟೇ ಸಿಂಪಲ್. ಏನ್ ರಾಂಗ್ ಇದೆ ಒಂದು ಸಿಂಪಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಆಪ್ಷನ್ ಡಿ ನೋಡ್ಕೊಳ್ಳಿ. ಆಪ್ಷನ್ ಡಿ ಅಲ್ಲಿ ಏನಾಗಿದೆ? ಟ್ರಯಾಂಗಲ್ ನಮ್ಗೆ ಏನಾಗುತ್ತೆ? ಬಡ ಟ್ರಯಾಂಗಲ್ ಬರ್ಬೇಕಾಗಿತ್ತು, ಮೀನ್ಸ್ ದೊಡ್ಡದು ಬರ್ಬೇಕಾಗಿತ್ತು. ಮತ್ತೆ ಟ್ರೈನಿಂಗ್ ಚೋಟ ಕೊಟ್ಬಿಟ್ಟಿದ್ರು. ಮತ್ತೆ ಟ್ರಯಾಂಗಲ್ ಈ ರೀತಿ ಬರಬೇಕಾಗಿತ್ತು ನಮ್ಗೆ. ಹೌದಲ್ವಾ? ಸೊ ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಟ್ರಯಾಂಗಲ್ ನ ಉಲ್ಟಾ ಕೊಟ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಸೊ ಆಪ್ಷನ್ ಡಿ ನೋ ರಾಂಗ್. ಹಾಗಾದ್ರೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಓಕೆನಾ? ಎಸ್. ಎರಡನೇ ಕ್ವಶನ್ ನೋಡೋಣ ಬನ್ನಿ.
ಎಸ್ ನೋಡ್ಕೊಳ್ಳಿ, ಇಲ್ಲಿ ಎರಡನೇ ಕ್ವಶನ್ ಇದೆ. ಹಾಗಾದ್ರೆ ಎರಡನೇ ಕ್ವಶನ್ ಯಾವ ರೀತಿಯಾಗಿ ನಾವು ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ಇಲ್ಲಿ ಒಂದು ಪಿಕ್ಚರ್ ಅನ್ನ ಕೊಟ್ಟಿದ್ದು ನೋಡ್ಕೊಳ್ಳಿ. ಇದೇನಾಗಿದೆ, ಇನ್ ಕಂಪ್ಲೀಟ್ ಇದೆ. ಇದು ಬೇಕಪ್ಪ ಅಂತಂದ್ರೆ ಇಲ್ಲೊಂದು ಕರ್ವ್ಡ್ ಲೈನ್ ಬರಬೇಕು ನೋಡಿ, ಈ ತರ ಹಿಂಗೆ ಬರಬೇಕು, ಹೌದಲ್ವಾ? ಓಕೆನಾ? ನೆಕ್ಸ್ಟ್ ಇಲ್ಲೇ ಅಷ್ಟೇ, ಇದು ಸರ್ಕಲ್ ಕಂಪ್ಲೀಟ್ ಆಗ್ಬೇಕು, ಇಲ್ಲ ಒಂದು ಸರ್ಕಲ್ ಹಿಂಗೆ. ಓಕೆನಾ? ಓಕೆ, ನೆಕ್ಸ್ಟ್ ಇಲ್ಲಿಂದ ಅಲ್ಲಿಗೆ ಒಂದು, ನೆಕ್ಸ್ಟ್ ಒಂದು ಎರಡು ಬರ್ಬೇಕು, ಹೌದಲ್ವಾ? ಎರಡು ನೋಡಿ, ಇದೇ ರೀತಿಯಾಗಿ ನಮ್ಗೆ ನೋಡಿ ಒಂದು ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ ಕಾಣಿಸ್ತಾ ಇದೆ, ಹೌದಲ್ಲ? ಸೇಮ್ ಪಿಕ್ಚರ್ ಒಂದು ಕಾಣಿಸ್ತಾ ಇದೆ, ಹೌದಲ್ವಾ? ಸೇಮ್ ಪಿಕ್ಚರ್ ಕಾಣಿಸ್ತಾ ಓಕೆನಾ? ಸೊ ಹಂಗೆ ಬ್ಯೂಟಿಫುಲ್ ಆಗಿರೋ ಒಂದು ಪಿಕ್ಚರ್ ಕಾಣಿಸ್ತಾ ಇದೆ, ಓಕೆನಾ? ಈಗ ನಾನು ನೋಡ್ತಾರೆ ಆಪ್ಷನ್ ಎ ಇಲ್ಲೇನಾಗಿದೆಪ್ಪ ಅಂತಂದ್ರೆ ಬಾಕ್ಸ್ ಕೊಡ್ತಾವನೆ. ಏನ್ ಬರ್ಬೇಕಾಗಿತ್ತು, ಆದ್ರೆ ಅವ್ರೇನ್ ಮಾಡಿದ್ರಪ್ಪ ಅಂದ್ರೆ ಬಾಕ್ಸ್, ಹಂಗಾಗಿ ಇದಾಗಲ್ಲ. ಪುನರ್ವ ದಿಲೀಪ ಆಗುತ್ತೆ, ದಿಲೀಪ ಓಕೆನಾ? ಹಂಗಾಗಿ ಇದಾಗಲ್ಲ. ಆಪ್ಷನ್ ಬಿ ನೋಡ್ಕೊಳ್ಳಿ, ಆಪ್ಷನ್ ಬಿ ಆಗುತ್ತಾ? ಓಕೆ, ಆಪ್ಷನ್ ಬಿ ಆಗುತ್ತೆ ಅಂತ ಹೇಳಿದ್ರೆ ಹಿಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಆಮೇಲೆ ನೋಡೋಣ, ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ. ಆಪ್ಷನ್ ಸಿ ಆಗುತ್ತಾ? ಆಗುತ್ತಪ್ಪ ಯಾಕಾಗಲ್ಲ ಅಂತ ನೋಡ್ಕೊಳ್ಳಿ. ಇದೇನಾಗಿದೆ, ಮಧ್ಯದಲ್ಲಿ ಒಂದು ಲೈನ್ ಏನಾಗ್ಬಾರ್ದಾಗಿತ್ತಪ್ಪ ಅಂದ್ರೆ ನಮ್ಗೆ ಮಧ್ಯದಲ್ಲಿ ನಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ಲೈನ್ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಮಧ್ಯದಲ್ಲಿ ಲೈನ್ ಇಲ್ಲ, ಹೌದಲ್ವಾ? ಮಧ್ಯದಲ್ಲಿ ಏನಾದ್ರು ಲೈನ್ ಬಂದಿದ್ಯಾ? ಇಲ್ಲ. ಸೊ ಇಲ್ಲೇನ್ ಮಾಡಿದಾರಪ್ಪ ಅಂದ್ರೆ ಮಧ್ಯದಲ್ಲಿ ಒಂದು ಲೈನ್ ಕೊಟ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಆಪ್ಷನ್ ಸಿ ರಾಂಗ್, ಹೌದಲ್ವಾ? ಸರಿ, ಏನು ರಾಂಗು? ಆಪ್ಷನ್ ಸಿ ರಾಂಗ್. ನಾವು ಉಳಿದಿರೋದು ಆಪ್ಷನ್ ಡಿ ಒಂದು ಉಳಿದಿದ್ದು. ನೋಡೋಣ ಅದೇನಾಗುತ್ತೆ ಇಲ್ಲ ಅಂತ ನೋಡೋಣ. ಈಗ ತುಷಾರ್ ನೋಡೋಣ. ತುಷಾರ್, ಇದು ಆಪ್ಷನ್ ಡಿ ಆಗುತ್ತೇನಪ್ಪ? ವೆರಿ ಗುಡ್. ಯಾಕಾಗಲ್ಲಪ್ಪ ಅಂತಂದ್ರೆ ಇದು ಮ್ಯಾಕ್ ಬರ್ಬೇಕಾಗಿತ್ತು, ಹಂಗಾಗಿ ಮ್ಯಾಕ್ ಇರೋದು ಕೆಳಗಿರೋದ್ರಿಂದ ಇದು ಕೂಡ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ರೈಟ್ ಆನ್ಸರ್. ಸೇಮ್ ಇದೆ ನೋಡ್ಕೊಳ್ಳಿ, ಎರಡು ಕರ್ಡು, ಎಲ್ಲೊಂದು ಇಲ್ಲೆರಡು, ಇಲ್ಲೆರಡು, ಹೌದಲ್ವಾ? ಸೊ ಹಾಗಾಗಿ ಸೊ ಇದು ಸರಿಯಾದಂತ ಓಕೆ. ಪೂರ್ಣ ಕ್ವಶನ್ ನೋಡಿ, ಓಕೆನಾ? ಎಸ್ ನೋಡ್ಕೊಳ್ಳಿ. ಈಗ ಮೂರನೇ ಕ್ವಶನ್ ಈ ರೀತಿಯಾಗಿದೆ. ಇದು ಯಾವ ರೀತಿಯಾಗಿ ನಾವು ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ, ಓಕೆನಾ? ಎಸ್, ಇಲ್ಲೇನಾಗಿದೆಯಪ್ಪ ಅಂತಂದ್ರೆ ನಮಗ್ ನೋಡ್ಕೊಳ್ಳಿ. ಸೊ ಇದೇ ತರ ಒಂದು ಲೈನ್ ಕೆಳಗಡೆ ಬರಬೇಕು, ಹೌದಲ್ವಾ? ಕೆಳಗಡೆ ಪೂರ್ತಿ ಬರ್ಬಿಡ್ಬೇಕಾ? ನೆಕ್ಸ್ಟ್ ನೋಡ್ಬೇಕು, ಇಲ್ಲಿ ಎರಡು ಲೈನ್ ಬರ್ಬೇಕಲ್ವಾ? ಈ ತರ ಇಲ್ಲಿ ಎರಡು ಲೈನ್ ಬರ್ಬೇಕು, ಓಕೆನಾ? ಮತ್ತೆ ಮಧ್ಯದಲ್ಲಿ ಒಂದು ಸರ್ಕಲ್ ಬರ್ಬೇಕು, ಅದು ಶೇಡ್ ಆಗಿರ್ಬೇಕು. ಮತ್ತೆ ಕ್ರಾಸ್ ಲೈನ್ ಇಲ್ಲಿ ಇಲ್ಲಿ, ಹೌದಲ್ವಾ? ಮತ್ತೆ ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ? ಏನ್ ಬರ್ಬೇಕು ನೋಡಿ, ಟ್ರಯಾಂಗಲ್ ಇಲ್ಲಿ ಓಕೆ. ಓಕೆ, ನೋಡೋಣ ಎಲ್ಲಿ ಲೈನ್ಸ್ ಓಕೆನಾ? ಯಾವ ಆಪ್ಷನ್ ಆಗುತ್ತೆ ಅಂತ ನೋಡೋಣ, ಓಕೆನಾ? ಆಪ್ಷನ್ ಎ ಆಗುತ್ತಾ? ಯಾವ್ದಪ್ಪ ಅಂತಂದ್ರೆ ಸರ್ಕಲ್ ಏನಾಗ್ಬೇಕಾಗಿತ್ತು ನಮ್ಗೆ, ಅಲ್ಲೇ ಬಂದಿದೆ, ಹೌದಲ್ವಾ? ನೆಕ್ಸ್ಟ್ ಸೆಂಟ್ರಲ್ ಏನಾಗ್ಬೇಕಾಗಿತ್ತು, ನಮ್ಗೆ ಇನ್ನೊಂದು ಲೈನ್ ಬರ್ಬೇಕಾಗಿತ್ತು, ಹೌದಾ? ಸೆಂಟ್ರಲ್ಲಿ ನಮ್ಗೆ ಇನ್ನೂ ಒಂದು ಲೈನ್ ಬರ್ಬೇಕಾಗಿತ್ತು. ಸೆಂಟ್ರಲ್ ಏನಾಗಿದೆಪ್ಪ ಅಂತಂದ್ರೆ ಒಂದೇ ಲೈನ್ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಎ ಆಗಂಗಿಲ್ಲ. ರೀಸನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಇನ್ನೂ ಒಂದ್ ಲೈನ್ ಬರ್ಬೇಕು, ಅಷ್ಟೇ ಕೊಟ್ಟಿಲ್ಲ, ಓಕೆನಾ? ಓಕೆ, ಹಾಗಾದ್ರೆ ಆಪ್ಷನ್ ಎ. ಆಪ್ಷನ್ ಬಿ ನೋಡ್ಕೊಳ್ಳಿ, ಆಪ್ಷನ್ ಬಿ ಆಗುತ್ತಾ? ಆಪ್ಷನ್ ಬಿ ಆಗುತ್ತಾ? ಇನ್ನೊಂದು ಲೈನ್ ಇದೆ, ಇನ್ನೊಂದು ಲೈನ್ ಇದೆ, ಓಕೆ. ಇಲ್ಲಿ ಶೇಡ್ ಆಗಿದೆ, ಇಲ್ಲಿ ಶೇಡ್ ಆಗಿದೆ, ಇಲ್ಲಿ ಲೈನ್ಸ್ ಇದೆ, ಹೌದಲ್ವಾ? ಲೈನ್ಸ್ 1 2 3 ಹೌದಲ್ವಾ? ಇಲ್ಲಿ ಲೈನ್ಸ್ ಇದೆ, ಇಲ್ಲಿ ಟ್ರಯಾಂಗಲ್ಸ್, ಟ್ರಯಾಂಗಲ್ ಇದೆ, ಲೆಂತ್ ಇದು ಸೇಮ್ ಇದೆ, ಸೇಮ್ ಇದೆ, ಹೌದಲ್ವಾ? ಸೊ ಹಾಗಾದ್ರೆ ಆಪ್ಷನ್ ಬಿ ನಾವು ವೇಟ್ ಮಾಡೋಣ, ಆಮೇಲೆ ಮುಂದೆ ನೋಡೋಣ. ಆಪ್ಷನ್ ಸಿ ಆಗುತ್ತಾ? ಯಾಕಾಗಲ್ಲಪ್ಪ ಅಂತಂದ್ರೆ ಆಕ್ಚುಲಿ ಇಲ್ಲಿ ಟ್ರಯಾಂಗಲ್ ಇಲ್ಲ, ಟ್ರಯಾಂಗಲ್ ಬರಬೇಕಾಗಿತ್ತು ಈ ಪಿಕ್ಚರ್ ಅಲ್ಲಿ, ಹಂಗಾಗಿ ಇದು ಆಪ್ಷನ್ ಸಿ ಆಗಲ್ಲ.
ಓಕೆನಾ, ಗೊತ್ತಾಯ್ತಾ? ಆಪ್ಷನ್ ಡಿ ಆಗುತ್ತಾ? ಸೆಂಟ್ರಲ್ ಲೈನ್ ಬರಬೇಕಾಗಿತ್ತು, ಈ ಚುಕ್ಕೆ ಇಲ್ಲಿ ಬರಬೇಕಾಗಿತ್ತು, ಟ್ರಯಾಂಗಲ್ ಇಲ್ಲಿ ಬರಬೇಕಾಗಿತ್ತು, ಹೌದಲ್ವಾ? ಸೊ ಹಂಗಾಗಿ ಆಪ್ಷನ್ ಡಿ ನೂ ಕೂಡ. ಸೊ ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ರೈಟ್ ಆನ್ಸರ್. ಗೊತ್ತಾಯ್ತಾ ಹೆಂಗಿದೆ ಅಂತ ಹೇಳ್ಬಿಟ್ಟು? ಓಕೆ, ನೆಕ್ಸ್ಟ್ ಲೆಕ್ಕನ ನೀವು ಮಾಡ್ಬೇಕು. I am Kunalva. From right now I am studying 5th standard. I am getting a coaching from Sri Sai Coaching Center. Now ಅದೇನಿಲ್ಲ, ರೆಕಾರ್ಡ್ ಮಾಡ್ಕೊಂಡಿದ್ದೀರಾ? ಹೌದಾ? question number 4. ನಾನು ಫಸ್ಟ್ ಅದು ಹೆಂಗಾಯ್ತು ಹಂಗೆ ಡ್ರಾ ಮಾಡೋಣ. ಫಸ್ಟ್ ಹಿಂಗ್ ಬಂದು, ಆಮೇಲೆ ಹಿಂಗ್ ಬಂದು ಹಿಂಗಿ ಇರ್ಬೇಕು, ಮತ್ತೆ ಇದೊಂದು ಹಿಂಗ್ ಬಂದು ಲೈನ್ ಹಿಂಗ್ ಇರ್ಬೇಕು, ಮತ್ತೆ ಇದಕ್ಕೆ ಆಪೋಸಿಟ್ ಇದಿರ್ಬೇಕು. ಹೌದು, ಕರೆಕ್ಟ್. ಇವಾಗ ಈ ಫಿಗರ್ ಎಲ್ಲೈತೆ ಅಂತ ನೋಡೋಣ. ಆಪ್ಷನ್ ಎ ಆಗಲ್ಲ. ಯಾಕಂದ್ರೆ ಇದು ಈ ಕರ್ಡ್ ಶೇಪ್ ಇರೋದು ಅದಕ್ಕೆ ಆಪ್ಷನ್ ಎ ಇಸ್ ರಾಂಗ್. ಆಪ್ಷನ್ ಬಿ ಇಸ್ ಕರೆಕ್ಟ್. ಎಲ್ಲ ಕರೆಕ್ಟ್ ಆಗೈತೆ, ಇದು ಕರೆಕ್ಟ್. ನೆಕ್ಸ್ಟ್ ಹೋಗೋಣ. ಮತ್ತೆ ಆಪ್ಷನ್ ಸಿ ಇಸ್ ರಾಂಗ್. ಯಾಕಂದ್ರೆ ಇಲ್ಲಿ ಸ್ವಲ್ಪ ಕರ್ವ್ಡ್ ಆಗಿ ಬರ್ಬೇಕಾಗುತ್ತೆ, ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾರೆ, ಅದಕ್ಕೆ ಇದು ಆಪ್ಷನ್ ಸಿ ಗೂ ಆಗಲ್ಲ. ಆಪ್ಷನ್ ಡಿ ಗೂ ಆಗಲ್ಲ. ಇಲ್ಲಿ ಸ್ಟ್ರೈಟ್ ಲೈನ್ ಕೊಟ್ಟು ಮತ್ತೆ ಹಿಂಗ್ ಹೋಗ್ಬೇಕಿತ್ತು, ಅವ್ರು ಇಲ್ಲಿ ಕರ್ವ್ ಕೊಟ್ಟಿದ್ದಾರೆ, ಅದಕ್ಕೆ ಆಪ್ಷನ್ ಡಿ ಗೂ ಆಗಲ್ಲ. ಸೊ ದಟ್ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಥ್ಯಾಂಕ್ ಯು ಆನ್ಸರ್ ಅಂತ ಹೇಳಿ. ನೆಕ್ಸ್ಟ್ ನೋಡ್ಕೊಳ್ಳಿ. ಈಗ ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ 5ನೇ ಕ್ವಶನ್ ಮಾಡ್ತಾ ಇದೀವಿ. ಸೊ ಇದಕ್ಕೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಒಂದ್ ಪಿಕ್ಚರ್ ಕಂಪ್ಲೀಟ್ ಆಗ್ಬೇಕಾದ್ರೆ ಈ ರೀತಿಯಾಗಿ ಬರ್ಬೇಕು ನಮ್ಗೆ, ಓಕೆನಾ? ಸೊ ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ನೇದು ಏನಾಗ್ತಿದೆಯಪ್ಪ ಅಂತಂದ್ರೆ ಆಪ್ಷನ್ ಎ ನೋಡ್ಕೊಳ್ಳಿ. ಆಪ್ಷನ್ ಎ ಏನಾಗಿದೆಯಪ್ಪ ಅಂತಂದ್ರೆ ಇಲ್ಲಿರುವಂತ ಲೈನ್ ಏನಾಗ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಸ್ಕ್ವೇರ್ ಗೆ ಟಚ್ ಆಗಬಾರ್ದಾಗಿತ್ತು. ಅವ್ರೇನ್ ಮಾಡಿದ್ರಪ್ಪ ಅಂತಂದ್ರೆ ಈ ಲೈನ್ ಏನ್ ಮಾಡಿದ್ರಪ್ಪ ಅಂತಂದ್ರೆ ಕೆಳಗಡೆ ಟಚ್ ಮಾಡ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಆಪ್ಷನ್ ಎ ಆಗಲ್ಲ, ಓಕೆನಾ? ಆಪ್ಷನ್ ಬಿ ನೋಡ್ಕೊಳ್ಳಿ. ಆಪ್ಷನ್ ಬಿ ಅಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಇಲ್ಲಿ ಸೆಂಟ್ರಲ್ ಇದೆಯಲ್ಲ, ಆ ಲೈನ್ ಲೆಫ್ಟ್ ಸೈಡ್ ಏನಾಗಿದೆಯಪ್ಪ ಅಂತಂದ್ರೆ ಸ್ಕ್ವೇರ್ ಗೆ ಟಚ್ ಆಗಿದೆ. ಅದೇನಾಗ್ಬೇಕಾಗಿತ್ತು ಅಂದ್ರೆ ಅಲ್ಲಿರೋ ಲೈನ್ ಟಚ್ ಆಗ್ಬೇಕಾಗಿತ್ತು, ಇಲ್ಲಿ ಬರುವಂತ ಲೈನ್ ನಮ್ಗೆ ಟಚ್ ಆಗ್ಬೇಕಾಗಿತ್ತು. ಸೊ ಹಂಗಾಗಿ ನಮ್ಗೆ ಏನಾಗುತ್ತೆ ಆಪ್ಷನ್ ಬಿ ನೋ ರಾಂಗ್, ಓಕೆನಾ? ಆಪ್ಷನ್ ಸಿ ನೋಡ್ಕೊಳ್ಳಿ. ಆಪ್ಷನ್ ಸಿ ಏನಾಗಿದೆಯಪ್ಪ ಅಂತಂದ್ರೆ ನಮ್ಗೆ ಇದಿನ್ನು ಲೈನ್ ಏನಾಗಿದೆಪ್ಪ ಅಂದ್ರೆ ಸೆಂಟರ್ ಬಂದು ಕ್ರಾಸ್ ಆಗಿ ಇಲ್ಲಿ ಟಚ್ ಆಗ್ಬೇಕಾಗಿತ್ತು, ಕೊನೆಗೆ ಟಚ್ ಆಗ್ಬೇಕಾಗಿತ್ತು ನಮ್ಗೆ. ನೋಡಿ, ಕೊನೆಗೆ ಟಚ್ ಆಗ್ಬೇಕಾಯ್ತು. ಅವ್ರೇನ್ ಮಾಡಿದ್ರಪ್ಪ ಅಂತಂದ್ರೆ ಸ್ವಲ್ಪ ಮ್ಯಾಕೆ ಟಚ್ ಮಾಡ್ಬಿಟ್ಟಾರ ಯಾಪ. ಸೊ ಹಂಗಾಗಿ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಸಿ ನೋ ಆಗಿರೋದು. ಎಸ್, ಆಪ್ಷನ್ ಡಿ ನೋಡ್ಕೊಳ್ಳಿ. ಸೇಮ್ ಇನ್ನೊಂದು ಲೈನ್ ಎಳೆದಿದ್ರೆ ಇದನ್ನ ಕ್ರಾಸ್ ಮಾಡಿ ಇಲ್ಲೊಂದು ಸೈಡ್ ಕಟ್ ಮಾಡಿದ್ರೆ, ಸೊ ಇದು ಸೆಂಟರ್ ಗಿಂದ ಇದನ್ನ ಮಾಡಿದ್ರೆ ಸೈಡ್ ಕಟ್ ಮಾಡಿದ್ರೆ ಸೆಂಟ್ರಲ್ ಒಂದು ಲೈನ್ ಎಳೆದಿದ್ದಾರೆ. ನೋಡಿ, ಇದು ಸೈಡ್ ಕಟ್ ಆಗಿದೆ, ಇದು ಸೈಡ್ ಕಟ್ ಆಗಿದೆ, ಇದು ಸೈಡ್ ಕಟ್ ಆಗಿದೆ ಅಂದ್ರೆ ಇದು ಸೈಡ್ ಕಟ್ ಆಗ್ಬೇಕು, ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಇದು ಸೆಂಟ್ರಲ್ ಇದೆ, ಸೊ ಇಲ್ಲಿ ಸೆಂಟ್ರಲ್ ಇದೆ, ಓಕೆನಾ? ಇವೆರಡು ಆಪೋಸಿಟ್, ಇವೆರಡು ಆಪೋಸಿಟ್ ಇರ್ಬೇಕು ನಾವು, ಓಕೆನಾ? ಸೊ ಇದು ಹೆಂಗಿರುತ್ತೋ ಇದು ಹಂಗೆ ಇರಬೇಕು, ಇದು ಹೆಂಗಿರುತ್ತೋ ಇದು ಹಂಗೆ ಇರಬೇಕು, ಓಕೆನಾ? ಇದು ಸೆಂಟ್ರಲ್ ಇದೆ, ಇದು ಸೆಂಟ್ರಲ್ ಇದೆ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ಲಾಸ್ಟ್ ಇದೆ, ಇದು ಲಾಸ್ಟ್ ಇದೆ, ಇದು ಲಾಸ್ಟ್ ಇದೆ, ಇದು ಲಾಸ್ಟ್ ಇದೆ, ಓಕೆನಾ? ಇದು ಯಾವ ತರ ಇರುತ್ತೋ ಸೇಮ್ ಆ ಪಿಕ್ಚರ್ ಕೂಡ ನಿಮ್ಗೆ ಅದೇ ತರ ಇರಬೇಕು. ಸೊ ಹಂಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಓಕೆನಾ? ಎ ಆಗಲ್ಲ, ಬಿ ಆಗಲ್ಲ, ಸಿ ಆಗಲ್ಲ, ಡಿ ಆಗುತ್ತೆ. ಸೊ ಫಿಫ್ತ್ ಕ್ವಶನ್ ಗೆ ಆನ್ಸರ್ ಇಸ್ ಡಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೀವು ಮಾಡಿ. Hello everyone, my name is Dakshita. I am taking coaching center from Sri Sai Coaching Center in H class. So we will do classes for year. Good, very good. I will explain now. Question number 6. Good, very good. Question number 6. Here wants to come one line and on box with here opposite plus and plus here opposite into and here into here and here plus. Good, ma'am. So in option A it is wrong. So it is wants to come from left side to right side. So that they gave from right side to left side the box. Very good. And they gave inside the into. So that option is wrong. ವೆರಿ ಗುಡ್, ತುಂಬಾ ಚೆನ್ನಾಗಿದೆ. Option B is also wrong. Good. Wants to come from here onwards to here line and here one box and here one plus. So they gave this wrong option. So option B is also wrong. Very good. This is also wrong. They gave all correctly. Wants to come here plus. They gave here into. So the option C also is wrong. Good. Option D is correct. They gave properly in here from left side to right side with box and plus option.
So that option D is the right answer. Thank you. Hello everyone, my name is Pranavi. I am from 5th standard. I am from Sri Sai Coaching Center. Good. I am from Navodaya. The box. You should say the box. Good. Also share 3 boxes. Successful. Okay. Here. Something of this here. Success. Here. ಆಪ್ಷನ್ ಎ ಆಗಲ್ಲ ಯಾಕಂದ್ರೆ ಅದು ಆಪ್ಷನ್ ಎ ಕಾಂಟ್ ಬಿಕಾಸ್ ಇಟ್ ಶುಡ್ ಕಮ್ ಅಟ್ ಲೆಫ್ಟ್ ಸೈಡ್ ಇಟ್ ಗಿವ್ ಅಟ್ ರೈಟ್ ಸೈಡ್ ಆಪ್ಷನ್ ಎ ಇಸ್ ರಾಂಗ್ Good. Very good. ಆಪ್ಷನ್ ಬಿ ಆಪ್ಷನ್ ಎ ದ ಶೇಡಿಂಗ್ ಇಸ್ ರಾಂಗ್ ಇಟ್ ಶುಡ್ ಕಮ್ ಅಟ್ ರೈಟ್ ಸೈಡ್ ಆಪ್ಷನ್ ಎ ಇಸ್ ರಾಂಗ್ ಆಪ್ಷನ್ ಬಿ ಇಸ್ ಆಲ್ಸೋ ರಾಂಗ್ why because the shading should come at here, they gave at left side. Good. Option B also, it is wrong. Option C, it is correct. Or it is option D is wrong. Why? Because should not go in the shading. It is wrong. Then option C is correct. Option. Thank you. ನೋಡ್ಕೊಳ್ಳಿ ಈಗ ನಮ್ಗೆ ಏನಾಗಿದೆಪ್ಪ ಅಂತಂದ್ರೆ ನಮ್ಮ ಮುದ್ದು ಪುಟಾಣಿಗಳು ಇವತ್ತನೇ ತುಂಬಾ ಸ್ಪಷ್ಟವಾಗಿ ಚೆನ್ನಾಗಿ ತುಂಬಾ ಅರ್ಥ ಆಗಂಗೆ ನಿಮ್ಗೆ ಕ್ಲಾಸ್ ಅನ್ನ 200 ಕ್ವಶನ್ಸ್ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಮುದ್ದು ಪುಟಾಣಿಗಳು ಕ್ಲಾಸ್ ಮಾಡ್ತಾನೆ ಇರ್ತಾರೆ. ಸೊ ಈಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಕ್ವಶನ್ ನೀವು ಮನೆಯಲ್ಲಿ ತುಂಬಾ ಅದೇ ರೀತಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಅದೇ ತರ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನೀವು ಒಂದು ಆಡಿಯೋ ಸಮೇತ ನಮ್ಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಈ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ಓಕೆ, ಯಾರು ಚೆನ್ನಾಗಿ ಮಾಡ್ತೀರೋ ನೋಡೋದು. ಇದೇ ತರ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು. ವಾಟ್ಸ್ಆಪ್ ಅಲ್ಲಿ ಏನ್ ಮಾಡ್ಬೇಕು, ನೀವೇನ್ ಮಾಡ್ಬೇಕು, ಈ ನಂಬರ್ಗೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡಿ ಕಳಿಸ್ಬೇಕು. ಯಾರು ತುಂಬಾ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೋ ಅವ್ರಿಗೆ ನಮ್ ಕಡೆಯಿಂದ ಒಂದು ಪ್ರೈಸ್ ಕೊಡ್ತೀವಿ. ಇವತ್ತು ನಮ್ಮಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಯಾರು ಎಕ್ಸ್ಪ್ಲೇನ್ ಮಾಡಿದ್ರ ಅಂತ ಹೇಳ್ಬಿಟ್ಟು ನಾಳೆ ಕ್ಲಾಸ್ ಅಲ್ಲಿ ನಿಮ್ಗೆ ಅವ್ರಿಗೆ ಇಲ್ಲೇ ಕರೆದು ಒಂದು ಪೆನ್ ಅನ್ನ ಕೊಟ್ಬಿಟ್ಟು ನಾವು ಅವ್ರಿಗೆ ಏನ್ ಮಾಡ್ತೀವಪ್ಪ ಅಂತಂದ್ರೆ ಎನ್ಕರೇಜ್ ಮಾಡ್ತೀವಿ. ನೀವು ಸಹಿತ ಇದೇ ತರ ನಿಮ್ಗೆ ಬೇಕು ಅಂತಂದ್ರೆ ನೋಡಿ ಈ ವಾಟ್ಸ್ಆಪ್ ನಂಬರ್ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಕ್ವಶನ್ ಹಾಕ್ಬಿಟ್ಟು ನೀವೇನ್ ಮಾಡ್ಬೇಕಂದ್ರೆ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡಿ. ಓಕೆನಾ? ಸೊ 9th ಕ್ವಶನ್. ನೆಕ್ಸ್ಟ್ ಇದೇ ರೀತಿಯಾಗಿ ಇನ್ನೂ ಒಂದು ಕ್ವಶನ್ ಕೊಡ್ತೀನಿ ನೋಡಿ, 10th ಕ್ವಶನ್. ಓಕೆನಾ? ನೋಡಿ ನೆಕ್ಸ್ಟ್ ಕ್ವಶನ್ 10th ಕ್ವಶನ್. ಇದನ್ನು ಅಷ್ಟೇ. ಓಕೆನಾ? ನೋಡಿ ಇದು 9th ಕ್ಲಾಸ್. ಓಕೆನಾ? 9th ಕ್ವಶನ್. ಓಕೆನಾ? 9th ಕ್ವಶನ್. ಈಗ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ ನೋಡಿ 10th ಕ್ವಶನ್. ಓಕೆನಾ? ಸೊ ಇದನ್ನ ಅಷ್ಟೇ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮನೆಯಲ್ಲಿ ವಾಟ್ಸ್ಆಪ್ ನಂಬರ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ? ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ನೀವು ನನ್ನ ವಾಟ್ಸ್ಆಪ್ ನಂಬರ್ಗೆ ನೀವು ಮಾಡ್ಬೇಕು. ಇವತ್ತೇ ಮಾಡ್ಬೇಕು, ಈಗಲೇ ಮಾಡ್ಬೇಕು. ಈಗಲೇ ಅಂತಂದ್ರೆ ನೀವು ಯಾವಾಗ ವಿಡಿಯೋ ನೋಡ್ತೀರಾ ಆಗ ಮಾಡಿ. ಓಕೆ, ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ. ಯಾವ್ದು ಆನ್ಸರ್ ಯಾವ್ದು ಆಗಲ್ಲ, ಆಪ್ಷನ್ ಎ ಹಾಕಾಗಲ್ಲ, ಬಿ ಹಾಕಾಗಲ್ಲ, ಸಿ ಹಾಕಲ್ಲ, ಡಿ ಹಾಕಾಗಲ್ಲ, ಯಾವ್ದು ಆನ್ಸರ್ ಆಗುತ್ತೆ ಯಾವ್ದು ಆನ್ಸರ್ ಆಗಲ್ಲ ಅಂತ ಹೇಳ್ಬಿಟ್ಟು ನೀವು ಕಂಪ್ಲೀಟ್ ಆಗಿ ಇದನ್ನ ಮಾಡಿ ನನ್ನ ವಾಟ್ಸ್ಆಪ್ ನಂಬರ್ಗೆ ಮಾಡಿ. ಸೊ ಒಂದು ಬಹುಮಾನವನ್ನು ಗೆಲ್ಲಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ ಅನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ. ಇಲ್ಲಿ ತನಕ ಈ ಹ್ಯಾಂಡ್ಸಮ್ ಸರ್ ಆಗಿರುವಂತಹ ವಾಸು ಸರ್ ಅವರ ಒಂದು ಕ್ಲಾಸ್ ಅನ್ನ ನೀವೆಲ್ಲವಾದಗಳು. ಥ್ಯಾಂಕ್ ಯು.